ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 1:30 ಇದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ನಲ್ಲಿ ನಾನು ಧಮಾಕ ಫಿಲ್ಮಿಂದು ನಾನು ಹೋಗೋಕ್ಕೂ ಮೊದಲೇ ಒಂದು ಮಾತು ಕೇಳೇನೆ ಆ ಸಾಂಗನ್ನು ಹಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಬಯಸ್ತೀನಿ. ಮತ್ತು ಪ್ಲೀಸ್ ಫುಲ್ ವಿಡಿಯೋ ವಾಚ್ ಮಾಡಿಬಿಟ್ಟು ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಹೋಗೋಕ್ಕೂ ಮೊದಲು ಒಂದು ಮಾತು ಹೇಳನೆ, ನೀನು ಹೇಳೋಕ್ಕೂ ಮೊದಲೇ ಕಿವಿ ಮುಚ್ಕೊಂಬಿಡೋನೆ. ನಾನು ಫ್ರೀಯಾಗಿ ಇದ್ದಾಗೆಲ್ಲ ಫೋನು ಮಾಡೋನೆ, ನಿನ್ನ ನಂಬರ್ನ ಈಗಲೇ ನಾನು ಬ್ಲಾಕು ಮಾಡೋನೆ. ನೀನು ಫ್ರೀಯಾಗಿ ಇದ್ದಾಗೆಲ್ಲ ಫೋನು ಮಾಡೋನೆ, ನಿನ್ನ ನಂಬರ್ನ ಈಗಲೇ ನಾನು ಬ್ಲಾಕು ಮಾಡೋನೆ. ಅಯ್ಯೋ ಅದ್ಯಾಕಂಗಾಡಿ ನಾ ಸಾರಿ ಕೇಳನೆ, ನಿನ್ನ ಸಾರಿನ ಮುರಿಗೆಸ್ತು ತಪ್ಕೊಂಬಿಡೋನೆ. ಬೆಳದಿಂಗಳ ಚಂದ್ರನ್ಗಿನ್ನ ನೋಡೋಕೆ ತುಂಬ ಚೆನ್ನ, ಈ ನಿನ್ನ ಬ್ಯೂಟಿಫುಲ್ ಐಸು ಒಂದೇ ಲುಕ್ಕಲ್ಲಿ ಬೋಲ್ಡ್ ಆಯ್ತು ಮನ್ಸು. ಅತಿಯಾದ ಹಸಿ ಸುಳ್ಳ ಮಗುವಂತೆ ಕೇಳೋಕೀಗ ಆಗಲ್ಲ, ಪ್ಲೀಸ್ ನನ್ನ ಕ್ಷಮಿಸು. ಇನ್ನು ಡ್ರಾಮಾ ಮಾಡೋದು ಸಾಕು ನಿಲ್ಸು. ಪ್ರತಿ ಕೋಪಕ್ಕೂ ಒಂದು ಅಂತ್ಯವಿದೆ, ನನ್ನ ಮ್ಯಾಲೆ ನಿಂಗೆ ಪ್ರೀತಿ ಜಾಸ್ತಿ ಇದೆ. ನಿನ್ನ ಕಲ್ಪನೆ ಮಿತಿ ಮೀರುತ್ತಿದೆ, ದಾರಿ ಬಿಡು ನಿನ್ನ ಟೈಮು ಮುಗಿದಿದೆ. ಅಯ್ಯೋ ಅದ್ಯಾಕಂಗಾಡಿ ನಾ ದಾರಿ ಬಿಡೇನೆ, ನಿನ್ನ ದಾರಿನ ತಪ್ಸೋಕೊಂದು ಮುತ್ತು ಕೋಳೇನೆ. ಊರ್ನಾಗೊಂದು ಮನೆಯ ಕಟ್ಟಿ ಹಿತ್ಲಾಗೆರಡು ಗಿಡವ ನೆಟ್ಟಿ, ಆರೋಗ್ಯವಾಗಿ ಬಾಳುವೆ ಸುಖವಾದ ಸಂಸಾರವ ಮಾಡುವೆ. ಮೊಣ್ಕಾಲ್ಗಂಗ್ ಸೀರೆ ಉಟ್ಕೊಂಡ್ ತಲೆ ಮ್ಯಾಲೆ ಇಟ್ಟ ಹೊತ್ಕೊಂಡ್ ಏರಿ ಮೇಲೆ ನಡ್ಕೊಂಡ್ ಬರೋನೆ. ಕನಸ ಕಮ್ಮಿ ಕಣೋ ಮಗನೇ, ನಿನ್ನ ಕನವರಿಕೆ ನನ್ನ ಕಾಡುತ್ತಿದೆ. ಪ್ರತಿ ಉತ್ತರ ಎಂದು ಬಯಸುತ್ತಿದೆ, ಈ ಪ್ರಶ್ನೆಗೆ ಮನಸೋಲುತ್ತಿದೆ. ಶರಣಾಗಿ ಸಮ್ಮತಿ ಸೂಚಿಸಿದೆ, ಇದೇ ಖುಷಿಯಲ್ಲಿ ಇಬ್ರು ಮದುವೆ ಆಗೋಣ್ವೆ. ಮದುವೆಗೂ ಮೊದಲೇ ಹೋಗಿ ಕಣಿ ಕೇಳೋಣ್ವೆ. ಥ್ಯಾಂಕ್ ಯು.